ಹಾಯ್ ಫ್ರೆಂಡ್ಸ್, ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ? ಹಾಗಿದ್ರೆ ನಿಮಗೆ ಈ 3 ವಿಷಯಗಳು ಗೊತ್ತಿರಲೇಬೇಕು. ಪ್ರಪಂಚದಾದ್ಯಂತ ತುಂಬಾ ಬಿಸ್ನೆಸ್ಸು ಡೇ ಬೈ ಡೇ ಫೇಲ್ ಆಗ್ತಾ ಇರುತ್ತೆ. ನಿಮ್ಗೆ ಇದು ವಿಷಯ ಗೊತ್ತಾ? ಎವ್ರಿ 1 ಮಿನಿಟ್ಗೆ ಥ್ರೂಔಟ್ ದ ವರ್ಲ್ಡ್ 5 ಬಿಸ್ನೆಸ್ ಫೇಲ್ ಆಗುತ್ತೆ. ಯಾಕಂದರೆ ಅವರು ಈ 3 ಇಂಪಾರ್ಟೆಂಟ್ ರೀಸನ್ಗಳ ಮೇಲೆ ಗಮನ ಇಡಲ್ಲ. ನಂಬರ್ 1, ನೀವು ತುಂಬಾ ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ಪ್ರಾಫಿಟ್ ಸಿಗ್ತಾ ಇಲ್ವಾ? ಮಂತ್ ಎಂಡಲ್ಲಿ ಪ್ರಾಫಿಟ್ ಆಗ್ತಾ ಇಲ್ವಾ? ಹಾಗಿದ್ರೆ ಈ ಇಂಪಾರ್ಟೆಂಟ್ ಪಾಯಿಂಟ್ನ ನೀವು ತಿಳ್ಕೊಳ್ಳಿ. ನಿಮ್ಮ ಮಾರ್ಕೆಟಿಂಗಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ಪ್ರಾಬ್ಲಮ್ ಇರೋದು ಪ್ರೈಸಿಂಗಲ್ಲಿ. ಇದಕ್ಕೊಂದು ನಾನು ಎಕ್ಸಾಂಪಲ್ ಕೊಡ್ತೀನಿ. ಏನು ಅಂದರೆ, ಒಬ್ಬ ಶೆಫು ಚೆನ್ನಾಗಿ ಅಡುಗೆ ಮಾಡ್ಬೋದು, ಬಟ್ ಅವನು ಬಿಸ್ನೆಸ್ ಮಾಡಬೇಕು ಅಂತಂದರೆ ಅವನು ಬಿಸ್ನೆಸ್ ಮ್ಯಾನ್ ಥರ ಥಿಂಕ್ ಮಾಡಬೇಕು. ಖಾಲಿ ಒಳ್ಳೆ ಪ್ರಾಡಕ್ಟಿಂದ ಅವನು ಹಣ ಮಾಡೋಕ್ಕಾಗಲ್ಲ. ಆ ಒಳ್ಳೆ ಪ್ರಾಡಕ್ಟಿಗೆ ಅವನು ಒಳ್ಳೆ ಪ್ರೈಸ್ ಮಾಡಬೇಕಾಗುತ್ತೆ. ಅಂದರೆ ಫುಡ್ ಕಾಸ್ಟ್ ಜೊತೆಗೆ ಜಾಗದ ರೆಂಟು, ಸ್ಟಾಫ್ ಕಾಸ್ಟು, ಆಮೇಲೆ ಎಲೆಕ್ಟ್ರಿಸಿಟಿ, ಫ್ಯೂಲು, ಎಕ್ಸೆಟ್ರಾ ಥಿಂಗ್ಸ್ನ ಅದಕ್ಕೆ ಆ್ಯಡ್ ಮಾಡಿ ಕರೆಕ್ಟಾಗಿ 50% ಅವನು ಮಾರ್ಜಿನ್ ಇಡಬೇಕು. ಏನಪ್ಪ ಅಂತಂದರೆ, ಒಂದು ಮಸಾಲೆ ದೋಸೆ 20 ರೂಪಾಯಿಗೆ ತಯಾರಾದರೆ 20 ರೂಪಾಯಿ ಪ್ರಾಫಿಟ್ ಮಾರ್ಜಿನ್ ಇಡಲೇಬೇಕು. ಇಲ್ಲಾಂದರೆ ನಿಮ್ಮ ಹೋಟೆಲ್ ಬಿಸ್ನೆಸ್ ನಡೆಯಲ್ಲ. ಏನಾಗುತ್ತೆ ಅಂದರೆ 6 ಮಂತಲ್ಲಿ ನೀವು ಹೋಟೆಲ್ನ ಬಂದ್ ಮಾಡಬೇಕಾಗುತ್ತೆ. ಸೊ ಆಲ್ವೇಸ್ ಹೋಟೆಲ್ ಹೋಟೆಲ್ ಬಿಸ್ನೆಸ್ಸಲ್ಲಿ 50ಗೆ 50 ಮಾರ್ಜಿನ್ ಇಡಲೇಬೇಕು. ಇದು ಫಸ್ಟ್ ವಿಷಯ. ಎರಡನೇ ವಿಷಯ, ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ 2 ನಿಮಿಷದಲ್ಲಿ ಯಾರಿಗಾದ್ರೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ? ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ದ್ಯಾಟ್ ಮೀನ್ಸ್ ಯು ಆರ್ ಇನ್ ಎ ಟ್ರಬಲ್. ಯಾಕಂದರೆ ನಿಮ್ಮ ಬಿಸ್ನೆಸ್ನ ನಿಮಗೆ 2 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನಿಮಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಅರ್ಥ. ನಿಮಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರುವಾಗ ನಿಮ್ಮ ಸ್ಟಾಫಿಗೂ ಕ್ಲಾರಿಟಿ ಇರಲ್ಲ, ಸೇಲ್ಸ್ ಟೀಮ್ಗೂ ಕ್ಲಾರಿಟಿ ಇರಲ್ಲ, ಹಾಗೆ ನಿಮ್ಮ ಕಸ್ಟಮರ್ಸ್ಗೂ ಕ್ಲಾರಿಟಿ ಇರಲ್ಲ. ಈ ಕ್ಲಾರಿಟಿ ಇಲ್ಲದೆ ಇರೋದು, ಗೊಂದಲಮಯ ಆಗಿರೋದ್ರಿಂದ ಆದಷ್ಟು ಬೇಗ ನೀವು ನಿಮ್ಮ ದಂಧನ ಬಂದ್ ಮಾಡಬೇಕಾಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಈ ಪಾಯಿಂಟ್ ನಿಮಗೆ ಗೊತ್ತಿರಲೇಬೇಕು. ಏನಂದರೆ, ಒಂದು ಬಿಸ್ನೆಸ್ಸಿಗೆ ಒಂದೇ ಚಾನಲ್ ಪಾರ್ಟ್ನರ್ ಇರಬಾರ್ದು, ಅಥವಾ ಒಂದೇ ಡಿಸ್ಟ್ರಿಬ್ಯೂಟರ್ ಅಥವಾ ಒಬ್ಬನೇ ಕಸ್ಟಮರ್ ಇರಬಾರ್ದು. ನಿಮಗೆ ಮಲ್ಟಿಪಲ್ ಸ್ಟ್ರೀಮ್ ಆಫ್ ರೆವೆನ್ಯೂ ಸೋರ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್, ನೀವೊಂದು ಮಿಲ್ಲೆಟ್ ಮಿಕ್ಸ್ ಮಾಡ್ತಾ ಇದ್ದೀರಾ. ಸೊ ಮಿಲ್ಲೆಟ್ ಮಿಕ್ಸನ್ನು ನೀವು ಒಬ್ಬನಿಗೆ ಮಾಡ್ತೀರಾ, ಅವನು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಎಕ್ಸಾಂಪಲ್, ಆ ಥರ ಮಿಸ್ಟೇಕ್ನ ನೀವು ಮಾಡಲೇಬಾರ್ದು. ಯಾಕಂದರೆ ಅವನೇನಾದರೂ ಕೈ ಎತ್ತಿದ್ರೆ ನಿಮ್ಮ ಬಿಸ್ನೆಸ್ಸು ಗೋವಿಂದ. ಸೊ ನೀವೇನು ಮಾಡ್ಬೋದು ಅಂತಂದರೆ, ಒಬ್ಬನಿಗೆ ನೀವು ಮಾಡ್ತಿದ್ದೀರಾ, ಓಕೆ, ಅದರೊಟ್ಟಿಗೆ ನೀವು ಬೇರೆ ಡಿಸ್ಟ್ರಿಬ್ಯೂಟರ್ಸ್ನ ಹುಡುಕಬೇಕು, ಡಿಮಾರ್ಟ್ ಜೊತೆ ಟೈಅಪ್ ಆಗಬೇಕು, ಫೇಸ್ಬುಕ್, ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಇನ್ಸ್ಟಾಗ್ರಾಮ್, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಪ್ಲಿಕೇಶನ್ಗಳಲ್ಲಿ ನಿಮ್ಮ ಪ್ರಾಡಕ್ಟ್ನ ಸೆಲ್ ಮಾಡಬೇಕು. ಬೈ ಚಾನ್ಸ್ ಒಬ್ಬ ಕೈ ಕೊಟ್ಟರು, ನಿಮ್ಮ ಹತ್ರ ಬೇರೆ ರೆವೆನ್ಯೂ ಸ್ಟ್ರೀಮ್ಸ್ಗಳಿರುತ್ತೆ. ಸೊ ನಿಮ್ಗೇನಾದರೂ ಒಂದು ಡೀಟೇಲ್ಡ್ ಬಿಸ್ನೆಸ್ ಮಾಡೆಲ್ ಕ್ಯಾನ್ವಾಸ್ ಬೇಕಂದರೆ, BMC ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ 9 ಬ್ಲಾಕೇಜಸ್ ಇರೋದನ್ನ ಕ್ಲಿಯರಾಗಿ ನಾನು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿದ್ದೇನೆ. ಇದನ್ನು ನೀವು ಕಾಪಿ ಮಾಡೋದ್ರಿಂದ 100% ನಿಮ್ಮ ಬಿಸ್ನೆಸ್ನ ನೀವು ಗ್ರೋ ಮಾಡ್ಬೋದು. ಈ ಥರದ್ದೇ ವಿಡಿಯೋಸ್ ನಿಮಗೆ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಬಿಸ್ನೆಸ್ ಮಾಡಬೇಕಂತಿರೋ ಫ್ರೆಂಡಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.